ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಮರದಲ್ಲಿ ಮಾವಿನ ಹಣ್ಣುಗಳು ಹಣ್ಣಾಗ್ಬಿಟ್ಟಿದ್ದಾವೆ. ಬನ್ನಿ ಯಾವ ರೀತಿ ಹಣ್ಣಾಗಿದೆ ಅಂತ ನೋಡೋಣ. ತುಂಬಾ ಸಲ ತುಂಬ ಹಣ್ಣು ಬಿಟ್ಟಿತ್ತು. ಅದು ಸೀಟ್ ಮೇಲೇ ಕಿತ್ಕೊಳ್ಳೋ ಥರನೇ ಗೊಂಚಲು ಥರನೇ ಬಿಟ್ಟಿತ್ತು. ಆದರೆ ನಮಗೆ ಗೊತ್ತಾಗ್ದೇ ಏನು ಮಾಡಿಬಿಟ್ಟು ಸ್ವಲ್ಪ ಹಣ್ಣಿಗೆ ಬಂದಿದ್ದಾಗಲೇ ಕಾಯಿ ಥರ ಇದ್ದಾಗಲೇ ಕಿತ್ಬಿಟ್ಟು ಎಲ್ಲ ಅಕ್ಕಿ ಚೀಲಕ್ಕೆ ಹಾಕಿ ತುಂಬಿತ್ತು. ಅದೇನಾಗೋಯ್ತು, ಅಕ್ಕಿ ಚೀಲಕ್ಕೆ ಹಾಕಿದ್ರೆ ಅದು ಹಣ್ಣಾಗಲಿಲ್ಲ, ಎಲ್ಲ ಬೂಸ್ಟ್ ಬಂದು ಹೋಯ್ತು. ಈ ಸಲ ನೋಡಿ ಮರದಲ್ಲೇ ಹಣ್ಣಾಗಿದೆ. ಈ ಸಲ ಏನೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆದರೆ ಈ ಸಲ ಮೊದಲಷ್ಟು ಕಾಯಿ ಬಿಟ್ಟಿಲ್ಲ. ಹೆಚ್ಚು ಕಮ್ಮಿ 2 ಚೀಲ ಅಷ್ಟು ಕಾಯಿ ಬಿಟ್ಟಿತ್ತು ಹೋದ ಸಲ. ಈ ಸಲ ನೋಡಿ ಅಲ್ಲೊಂದು ಇಲ್ಲೊಂದು ಇದೆ. ಅದು ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಅಳಿಲು ತಿನ್ನುವಷ್ಟು ತಿಂತಾ ಇದೆ, ತಿನ್ನಲಿ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ಮೇಲ್ಗಡೆ ಇರೋದೆಲ್ಲ ಕೀಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ನಮ್ಮ ಕೈಗೆ ಎಟಕ್ಸೋದು ಕಿತ್ಕೋಬೋದು. ನೋಡಿ ಹಣ್ಣಾಗೋಗಿದೆ, ಮರದಲ್ಲೇ ಹಣ್ಣಾಗಿದೆ. ಹಂಗಾಗಿ ಇವತ್ತು ಕಿತ್ಕೊಳ್ಳೋಣ. ಎಲ್ಲ ಹಣ್ಣಾಗಿ ಉದುರ್ತಾ ಇತ್ತು. ಆಮೇಲೆ ಎಷ್ಟೋ ಹಣ್ಣುಗಳು ಅಳಿಲುಗಳಂತೂ ಚೆನ್ನಾಗಿ ಗಿಣಿ ಅಳಿಲು ಎಲ್ಲ ತಿಂತಾ ಇದ್ದಾವೆ. ಈ ಥರ ಹಣ್ಣಾಗಿರೋದನ್ನ ಕಿತ್ಕೊಂಡ್ರೆ ಮರದಲ್ಲೇ ಹಣ್ಣಾಗಿರೋದಾದರೆ ತಿನ್ಬೋದು. ಕಾಯಿನ ಕಿತ್ತು ಹಣ್ಣು ಮಾಡ್ಬಿಟ್ಟು ತಿಂತೀನಿ ಅಂದರೆ ಒಂಚೂರು ತಿನ್ನೋಕ್ಕಾಗಲ್ಲ. ಹುಳಿ ಅಂದರೆ ಹುಳಿ. ನೋಡಿ ಎಲ್ಲ ಅಲ್ಲೆಲ್ಲ ಕಚ್ಚಿ ತಿಂದಿದೆ ಅಳಿಲು ಗಿಣಿ ಎಲ್ಲ. ಅವು ಪ್ರಾಣಿಗಳಿಗೂ ಒಂಥರ ಆಹಾರ ಅಲ್ವಾ, ತಿನ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾವು ಅದು ಮೇಲಿರೋದು ನಮ್ಗೆ ಕೀಳೋಕ್ಕೂ ಆಗಲ್ಲ. ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹತ್ತಿದ್ದೆ. ನೋಡಿ ಅಲ್ಲೊಂದು ಇಲ್ಲೊಂದು ಹಣ್ಣಾಗ್ಬಿಟ್ಟಿದೆ. ಹಣ್ಣಾಗಲಿಲ್ಲ ಅಂದರೆ ಅಷ್ಟು ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಹೋದ ಸಲ ಆಮೇಲೆ ಕಾಯಿನೆಲ್ಲ ಕಿತ್ತು ಎಲ್ಲ ಹಾಳಾಯಿತು. ಒಂದು ಹಣ್ಣು ತಿಂದಿಲ್ಲ. 2 ಚೀಲ ಹಣ್ಣು ನಮ್ಮ ಅಣ್ಣನ ಮನೆಗೆ, ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಕೊಟ್ಟಿದ್ವಿ. ಅದು ಎಲ್ಲ ಹಣ್ಣುಗಳು ಚೀಲದಲ್ಲಿ ಬುಚ್ಚಿಕ್ಕೋದು ಎಲ್ಲ ಬೂಸ್ಟ್ ಬಂದು ಹೋಯ್ತು. ಈ ಸಲ ನೋಡಿ ಇದೆ ಸೀಟ್ ಮೇಲೆ ಇರುವಂಥ ಮಾವಿನ ಮರ ಈ ಥರ ಬಂದಿದೆ. ನೋಡಿ ಅಲ್ಲೊಂದು ಹಣ್ಣು ಕಾಣಿಸ್ತಾ ಇದೆ. ಕಿತ್ಕೊಳ್ಳೋಕ್ಕಾಗಲಿಲ್ಲ, ಅದು ನನಗೆ ಫೋನ್ ಬೇರೆ ಹಿಡಿದಿದ್ನಲ್ಲ. ಆಮೇಲೆ ಫೋನ್ ಕೆಳಗಡೆ ಇಟ್ಬಿಟ್ಟು ಕಿತ್ಕೊಂಡೆ. ನೋಡಿ ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಆಮೇಲೆ ಆ ಕಡೆ ಎಲ್ಲ ಕೊಕ್ಕಿ ಥರ ಒಂದು ರೆಡಿ ಮಾಡ್ಕೊಂಡಿದ್ದೀವಿ. ಆ ಕಡೆ ಕಿತ್ಕೋಬೇಕು. ಈ ಕಡೆ ಎಲ್ಲ ಹೋದ ಸಲ ಈ ಕಡೆನೂ ಗೊಂಚಲಾಗಿ ಇತ್ತು. ಆದರೆ ಹಿಂಗೆ ಬಿಟ್ಟಿದ್ರೆ ಮಾತ್ರ ಹಣ್ಣು ಸಖತ್ತಾಗಿರೋದು. ನಾವು ಮಳೆ ಬಿದ್ದ ಮೇಲೆ ಹುಳ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಕಾಯಿನ ಎಲ್ಲ ಕಿತ್ಬಿಟ್ಟು ಹೋಗ್ಲಿ ಅಟ್ಲೀಸ್ಟ್ ಅದಕ್ಕೆ ಪೌಡ್ರೇನೋ ಆಯ್ತಂತೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಪೌಡ್ರ್ ಸಿಗುತ್ತೆ ಅದಕ್ಕೆ ಅಂತ. ಹಂಗಾಗಿ ಆಮೇಲೆ ಗೊತ್ತಾಯ್ತು ನನಗೆ ಪೌಡ್ರ್ ಹಾಕಿದರೆ ಹಣ್ಣಾಗೋದು. ಸುಮ್ಮನೆ ಎಲ್ಲನೂ ವೇಸ್ಟ್ ಆಯಿತು ಹೋದ ಸಲ. ಈ ಸಲ ನಾವೇನದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದೇ ಹಣ್ಣಾಗಿ ಕೆಳಗಡೆ ಒಂದೊಂದು ಬೀಳ್ತಾ ಇತ್ತು. ಆಗ ನೋಡಿದ್ರೆ ಸುಮಾರು ಹಣ್ಣಾಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡ್ದೋ, ಈಗ ಅದೇ ಮೇಲೆ ಹಂಗೆ ಎತ್ಬಿಟ್ಟು ಹಣ್ಣಾಗಿರೋದು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡೆ. ಒಟ್ಟಲ್ಲಿ ಈ ಸಲ ಸುಮಾರು ಹಣ್ಣು ತಿಂದ್ವಿ. ಯಾಕೆಂದರೆ ಹಣ್ಣಾಗಿತ್ತಲ್ಲ, ಮರದಲ್ಲೇ ಹಣ್ಣಾಗಿರೋದ್ರಿಂದ ಸ್ವೀಟಾಗೈತೆ. ಅದು ಹೇಳ್ದಂಗೆ ಕಾಯಿನ ಅಡಿಯಾಕ್ಬಿಟ್ಟು ತಿನ್ನೋಕ್ಕೋದ್ರೆ ತಿನ್ನೋಕ್ಕಾಗಲ್ಲ. ಆಮೇಲೆ ಮಳೆ ಬಿದ್ದರೆ ಅದೇನು ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೊಂದು ಭಯ ಅಜ್ಜಿಗೆ. ಅದನ್ನ ನಿಧಾನ ಕಟ್ ಮಾಡಿ ಹುಳ ಇದೆಯಾ ನೋಡು ಅಂದ್ಕೊಂಡು ತಿನ್ನೋದು. ಇಲ್ಲಾಂದರೆ ತಿನ್ನೋಕ್ಕೆ ಹೋಗಲ್ಲ, ಭಯ ಹುಳ ಇರುತ್ತೆ ಅಂತ. ಹಂಗಾಗಿ ಮರದಲ್ಲೇ ಹಣ್ಣಾಗಿರೋದ್ರಿಂದ ಇರಲ್ಲ. ಆಮೇಲೆ ಎಲ್ಲೋ ಒಂದೊಂದು ಒಳಗಡೆನೇ ಹಣ್ಣಾಗಿ ಹುಳ ಆಗ್ಬಿಟ್ಟಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು. ನಾನು ಎಷ್ಟಾಗುತ್ತೋ ಅಷ್ಟು ಕೊಕ್ಕೆಯಲ್ಲಿ ಕೈಗೆ ಸಿಕ್ಕಿದೆಲ್ಲ ಕಿತ್ತೆ ಸುಮಾರಾಗಿ ಹಣ್ಣುಗಳೆಲ್ಲ ಸಿಕ್ತು. ಅದ್ರ ಮೇಲಿರೋದೆಲ್ಲ ಕೀಳೋಕ್ಕೆ ಆಗಲ್ಲ. ಅದೆಲ್ಲ ಮಾಮೂಲಿ ಸಣ್ಣ ಪುಟ್ಟ ಪ್ರಾಣಿಗಳು, ಅಂದರೆ ಅಳಿಲು ಗಿಣಿಗಳ ಪಾಲು ಅದು. ಅದ್ರ ಭಾಗ ಅದು ತಗೊಳ್ಳೇಬೇಕಲ್ವ. ಹಾಗಾಗಿ ಅವಾಗ ಸೇರಿದ್ದದು. ನಮ್ಗೆ ಇಟ್ಟಿಸಿದ್ದು ನಾವು ತಗೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡು ಎಲ್ಲ ನೋಡಿದೆ. ಸಂದಿಲೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಮತ್ತೆ ಹತ್ತಕ್ಕಾಗಲ್ವಲ್ಲ, ಅದಕ್ಕೆ ನಿಧಾನಕ್ಕೆ ಎಲ್ಲ ಕಡೆಯೂ ನೋಡ್ತಾ ಇದ್ದೀನಿ. ಸಂದಿಲಿದ್ರೆ ಹಂಗೆ ಕಿತ್ಕೋಬೋದಲ್ಲ ಅಂದ್ಬಿಟ್ಟು. ಹಾಗಾಗಿ ಒಂದೊಂದು ತುಂಬ ಮೇಲಿದೆ, ಕೀಳೋಕ್ಕೂ ಆಗಲ್ಲ. ಅದು ಅದೇ ಹಣ್ಣಾಗಿ ಬಿದ್ರೂ ಅದು ತಿನ್ನೋಕ್ಕೂ ಆಗಲ್ಲ, ಹಣ್ಣಾಗ್ಬಿಟ್ಟಿರುತ್ತೆ, ಹುಳ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಕಿತ್ಕೊಂಡು ಆಮೇಲೆ ಕೆಳಗೆ ಇಳಿದೆ. ನೋಡಿ ಸುಮಾರು ಹಣ್ಣುಗಳು ಸಿಕ್ಕಿದ್ದಾವೆ. ಎಲ್ಲ ಒಂದೊಂದು ಬಿದ್ದು ಒಡೆದೋಗಿದೆ. ಆಮೇಲೆ ಗ್ರಿಪ್ ಸಿಗಲ್ಲ ನಮ್ಗೆ ಹಿಡ್ಕೊಳಕ್ಕೆ. ನೋಡಿ ಎಲ್ಲ ಒಡೆದೋಗಿದೆ. ಅದಕ್ಕೆಲ್ಲ ಒಡೆದೋಗಿರೋದೆಲ್ಲ ಇನ್ನೇನು ಮಾಡೋದು, ಹಂಗೆ ಕಟ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅಜ್ಜಿ ಒಂದು ಇದರಲ್ಲಿ ನೀರು ತೊಗೊಂಬಂದ್ರು. ಕಟ್ ಮಾಡ್ಕೊಡ್ತೀನಿ ತಗೋ ಅಂತ. ಅಂದರೆ ಅದೇ ಹುಳ ಇರುತ್ತೆ ಅಂತ ಭಯ ಸ್ವಲ್ಪ ಅವ್ರಿಗೆ. ನೋಡಿ ಇದು ಹಳ್ಳಿಲೇನೋ ಕಚ್ಚಿಬಿಟ್ಟಿದೆ. ಹಿಂಗೆ ಕಚ್ಚಿಬಿಟ್ಟು ಅದು ಗಟ್ಟಿಯಾಗೇ ಇದೆ. ಒಂದೊಂದು ಮೆತ್ತಗಿರೋದನ್ನೆಲ್ಲ ಕಟ್ ಮಾಡಿ ತಿನ್ಕೊಂಬಿಡೋಣ. ಅದು ಹಂಗೆ ಇಟ್ಟರೆ ಇನ್ನೂ ಹುಳ ಆಗ್ಬಿಡುತ್ತೆ, ಮೆತ್ತಗಿರುತ್ತಲ್ಲ ಹಣ್ಣು. ಅದಕ್ಕೆ ಇವೆಲ್ಲ ಗಟ್ಟಿಯಾಗಿದೆ ನೋಡಿ. ಇನ್ನೂ ಮೇಲಿದೆ. ಅದೇ ದಿನ ಹಣ್ಣಾದಾಗ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಹೇಳ್ತಾಯಿತ್ತು ಅಜ್ಜಿನೂ. ಹಣ್ಣಾದಾಗೆ ಕಿತ್ಕೊಳ್ಳೋಣ. ಆಮೇಲೆ ಉಪ್ಪಿನಕಾಯಿನೂ ಹಾಕಿಲ್ಲ ಈ ಸಲ. ಹೋದ ಸಲ ಉಪ್ಪಿನಕಾಯಿ ಎಲ್ಲ ಹಾಕಿದ್ವಿ. ಈ ಸಲ ಅದು ಹಣ್ಣು ಕಡೆನೇ ಗಮನ ಇಲ್ಲ. ಇವಾಗ ಹಣ್ಣಿಗೆ ಬಂದ್ಬಿಟ್ಟು ಹೋಗ್ತಾ ಇದೆ. ಈಗ ಉಪ್ಪಿನಕಾಯಿ ಹಾಕು ಅಂತ ಹೇಳಿದ್ರು ಅಜ್ಜಿ. ಅಯ್ಯೋ ಹಣ್ಣಿಗೆ ಬಂದುಬಿಟ್ಟಿದೆ ಬೇಡ ಅಂತ ನಾನೇ ಹಂಗಂದೆ. ಯಾಕಂದ್ರೆ ಹಣ್ಣಾಗ್ಬಿಟ್ಟಿದೆಯಲ್ಲ,
ಒಂದಿನ 2 ದಿನ ಬಿಟ್ಟರೆ ಹಣ್ಣಾಗೋಗುತ್ತೆ. ಅದು ಉಪ್ಪಿನಕಾಯಿ ಹಾಕಿದ್ರೆ ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಸಲ ಬೇಡ, ಹಣ್ಣೇ ಎಷ್ಟು ಹಣ್ಣಾಗುತ್ತೆ ಅಷ್ಟು ಸಿಕ್ಕಿದಷ್ಟು ಕಿತ್ಕೊಂಡು ತಿನ್ಕೊಳ್ಳೋಣ ಬಿಡು ಅಂದ್ಬಿಟ್ಟಿದೆ. ಹೇಳಿದೆ ನೋಡಿ, ಇನ್ನೂ ಮೇಲೆಲ್ಲ ಇದೆ. ಅವೆಲ್ಲ ಮತ್ತೆ ನಾಳೆ ನಾಡಿದ್ದು 1 ದಿನ 2 ದಿನ ಬಿಟ್ಟು ಕಿತ್ಕೋಬೇಕು. ಅದೇ ಹೇಳ್ದೆಲ್ಲ ಸೀಟ್ ಮೇಲೆ ಹತ್ತಕ್ಕೆ ಒಂದು ಹಿಂಸೆ, ಹತ್ತಿ ಹತ್ತಿ ಕಿತ್ಕೊಳ್ಳೋಕ್ಕೆ. ಆದ್ರೂ ಅಜ್ಜಿ ಎಲ್ಲನೂ ಕಟ್ ಮಾಡಿ ಮೆತ್ತಗಿರೋದೆಲ್ಲ ನೋಡು ತಗೋ ಅಂದ್ಬಿಟ್ಟು ಎಲ್ಲ ತೊಳೆದು ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಅದು ನಾನು ನೋಡೋದು ಹುಳ ಗಿಳ ಇದೆಯಾ ಅಂತ. ಆಮೇಲೆ ಇಲ್ಲ ಅಂದರೆ ಅವರು ತಿನ್ನೋದು, ನಾನು ತಿನ್ನೋದು. ಅಂದಮೇಲೆ ಅದನ್ನ ಇಡೋಕ್ಕೂ ಆಗಲ್ಲ, ಒಡೆದಾಗಿದೆಯಲ್ವಾ. ಆಮೇಲೆ ಇಟ್ಟರೂ ಹೋಗ್ಬಿಡುತ್ತೆ, ಮತ್ತೆ ಹುಳ ಆಗಿಬಿಡುತ್ತೆ. ತಿನ್ಕೊಳ್ಳೋಮೇಲೆ ನಮ್ಮ ಹುಡುಗರಂತೂ ತಿನ್ನೋದೇ ಇಲ್ಲ. ನಾನು ದುಡ್ಡು ಕೊಟ್ಟು ತೆಗ್ದಿಟ್ಟಿದ್ರು ತಿಂದಿರಲಿಲ್ಲ. ಅದಕ್ಕೆ ನಾನು ತಗೊಳ್ಳೋದೇ ಬಿಟ್ಬಿಟ್ಟೆ. ನಾನೇ ತಿನ್ನಬೇಕು, ಇನ್ಯಾರೂ ತಿನ್ನಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮರದ ಹಣ್ಣೇ ತಿನ್ನಲ್ಲ, ಇನ್ನು ದುಡ್ಡು ಕೊಟ್ಟು ತಗೊಂಡ್ರು ತಿನ್ನಲ್ಲ. ಅದಕ್ಕೆ ನಾವೇ ತಿನ್ನಬೇಕು. ಅಜ್ಜಿ ಸ್ವಲ್ಪ, ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಇನ್ನು ಮಿಕ್ಕಿದ್ದೆಲ್ಲನೂ ನಮ್ಮ ತಂಗಿ, ನಮ್ಮ ಚಿಕ್ಕವನ ಮನೆಗೆ ಕೊಟ್ಟು ಕಳಿಸ್ದೆ. ಯಾಕೆಂದರೆ ಇನ್ನು ನಾವು ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಇದನ್ನು. ಆಮೇಲೆ ಇಟ್ಟರೆ ಹುಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ, ಅವರಾದರೂ ತಿನ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ. ಇನ್ನೂ ಮರದಲ್ಲಿದೆ, ಅದು ನೋಡೋಣ. ಅದ್ರಲ್ಲಿ ನಮ್ಮ ಅಣ್ಣನಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಇನ್ನು ನಾವು ಒಂದೊಂದು ಸಿಕ್ಕಿದಾಗ ಕಿತ್ಕೊಂಡು ತಿಂತಾಯಿದ್ರೆ ಆಯಿತು ಬಿಡು ಅಂದ್ಬಿಟ್ಟಿದೆ. ಸುಮ್ಮನಾದ್ವಿ. ಈ ಥರ ಹಣ್ಣುಗಳನ್ನ ಇವತ್ತು ಮಾವಿನ ಮರ ಹತ್ತಿ ಹಣ್ಣು ಕಿತ್ತು ಹಣ್ಣು ತಿಂದ್ವಿ. ತುಂಬ ಚೆನ್ನಾಗಿದೆ. ಹಣ್ಣಾದ್ಮೇಲೆ ಈ ಥರ ಮರದಲ್ಲೇ ಹಣ್ಣಾಗಿರೋ ತಿನ್ನೋಕ್ಕೇ ಒಂಥರ ಟೇಸ್ಟು ಸೂಪರಾಗಿರುತ್ತೆ. ಈಗ ಪೌಡ್ರ್ ಹಾಕಿ ಅದಾಕಿ ಇದಾಕಿ ಹಣ್ಣು ಮಾಡ್ತಾರಲ್ಲ, ಆ ಥರ ಏನಿಲ್ಲ. ಮಾಮೂಲಿ ಗಿಡಕ್ಕೆಲ್ಲ ಒಂದು ಸ್ವಲ್ಪ ಔಷಧಿ ಹೊಡೆದಿದ್ರೆ ಇನ್ನೂ ಚೆನ್ನಾಗಿ ಬಿಡೋದೇನು ಹಣ್ಣು. ನಾವೇನೂ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಇಷ್ಟೇ ಬಿಟ್ಟಿರೋದು. ಹಾಗಾಗಿ ಪರವಾಗಿಲ್ಲ. ಆದ್ರೂ ಸುಮಾರಾಗಿ ಬಿಟ್ಟಿದೆ. ಸುಮಾರು ಹಣ್ಣು ತಿಂದ್ವಿ ಈ ಸಲ. ಹೋದ ಸಾರಿಗಿಂತ ಪರವಾಗಿಲ್ಲ. ಹೋದ ಸಲ ತಿಂದೇ ಇಲ್ಲ, ಎಲ್ಲ ವೇಸ್ಟ್ ಆಯಿತು. ಈ ಸಲ ಮರದಲ್ಲೇ ಹಣ್ಣಾಗಿರೋದು ಕಿತ್ಕೊಂಡು ತಿನ್ನೋದಕ್ಕೆ ಸೂಪರಾಗಿದೆ. ಹಣ್ಣು ಚೆನ್ನಾಗಿತ್ತು, ಸ್ವೀಟಾಗಿ. ನೋಡಿ ಮೇಲೆಲ್ಲ ಇನ್ನೂ ಹಣ್ಣುಗಳೆಲ್ಲ ಇದ್ದಾವೆ, ಇನ್ನೊಂದು ಸಲ ಕಿತ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.